सर्वैर्नं दोषवर्जितं ज्ञेयं गम्यं गुरुंश्चापिनः सूत्रार्थ उच्यते ಏನಾಯ್ತೀಗ ಆಹಚ ತನ್ಮಾತ್ರಂ ಅಂಬೂದ ಗ್ರಹಣ ಅಂತ ಅದಲ್ಲ ಇನ್ನು ಹಿಂದಿದೆ ಯಾವುದು ಅದೇ ಆಗ್ಬೇಕಾ ಉಭಯೋಪದೇಶಾತ್ ದಹಿಕೊಂಡಲವತ್ ಪ್ರಕಾಶಶ್ಚ ತದವ್ಯಕ್ತ ಮಾಹಿ ಅದೆಲ್ಲ ಅಲ್ಲ ಇನ್ನು ಹಿಂದಿದೆ ಮೂರು ಒಂದು ಇನ್ನು ಮೂರಲ್ಲ ಮೂರನೇ ಪಾದ ಅದೇ ಆಗ್ಬೇಕು ಅತೇವಚ ಉಪಮಾ ಸೂರ್ಯಕಾದಿವತ್ ಓಂ ಈಗ ಓಂ ಅಂಬುವದ ಗ್ರಹಣಾತ್ತು ನ ತಥಾತ್ವಂ ಓಂ ನಿತ್ಯ ಸಿದ್ಧತ್ವಾತ್ ಸಾದೃಶ್ಯಸ್ಯ ನಿತ್ಯಾನಂದ ಜ್ಞಾನಾದೇಹೇನ ಭಕ್ತಿ ಜ್ಞಾನಾದಿನ ಪ್ರಯೋಜನಮಿತ್ಯತೋ ಪ್ರವೀತಿ. ಇದು ಬಹಳ ಮುಖ್ಯವಾದ ಮತ್ತೊಂದು ಪ್ರಶ್ನೆ. ಈಗ ಏನದು? ನಿತ್ಯ ಸಿದ್ಧತ್ವಾತ್ ಸಾದೃಶ್ಯಸ್ಯ ನಿತ್ಯಾನಂದ ಜ್ಞಾನಾದೇಹೇ ನ ಭಕ್ತಿ ಜ್ಞಾನಾದಿನ ಪ್ರಯೋಜನಮಿತ್ಯತೋ ಪ್ರವೀತಿ. ಸ್ವರೂಪದಲ್ಲಿ ಯೋಗ್ಯ ಅಂತ ಆಯ್ತಲ್ಲ, ಸ್ವರೂಪದಲ್ಲಿ ಯೋಗ್ಯ ಮತ್ತಿನ್ನೇನು ಬೇಕು? ಭಕ್ತಿ ಮುಂದೆ ಆಟೋಮೆಟಿಕ್ ಏನು ಸಿಗಬೇಕು ಅವನಿಗೆ? ಸಿಗಲೇಬೇಕು. ಸೊ ಯೋಗ್ಯನಲ್ಲ, ಎಷ್ಟು ಪಾರ್ಟಿ ಹೊಡೆದು ಮೋಟ್ರ್ ಸಿಗೋದಿಲ್ಲ. ಆದ್ದರಿಂದ ಅವನಿಗೂ ಅರ್ಥ ಇಲ್ಲ. ನೀವು ಭಕ್ತಿ ಮಾಡಿ ಅಂತ ನೀವು ಹೇಳಬಾರ್ದು. ನೀವು ಯಾಕೆ ಮಾಡಲಿಲ್ಲ ಅವನು ಕೇಳಲೂಬಾರ್ದು. ಯಾಕೆಂದರೆ ಸ್ವರೂಪ ಇರೋದೇ ಹಾಗೆ. ಆದ್ದರಿಂದ ಭಕ್ತಿ ಜ್ಞಾನಗಳಿಂದ ಏನು ಪ್ರಯೋಜನ ಅಂತ ಪ್ರಶ್ನೆ ಮಾಡ್ತಾರೆ. ಅರ್ಥ ಆಯ್ತಾ? ಇಂಥ ತುಂಬ ಜನ ಕೇಳೋ ಪ್ರಶ್ನೆ ಇದ್ದೇನೆ. ಅವ್ರು ಏನೂ ಮಾಡದೆ ಹೋದ್ರೆ ಪ್ರಶ್ನೆ ಮಾತ್ರ ಕೇಳ್ತಾರೆ. ಇತಿ ಓಂ ಅಂಬುವತ್ ಅಗ್ರಹಣಾತ್ತು ನ ತಥಾತ್ವಂ ಓಂ ಅಂಬುವತ್ ಸ್ನೇಹೇನ ಗ್ರಹಣಂ ಜ್ಞಾನಂ ಭಕ್ತಿಂ ವಿನಾ ನ ತತ್ ಸಾದೃಶ್ಯಂ ಸಮ್ಯಕ್ ಅಭಿವ್ಯಕ್ಯತೆ. ಅದಕ್ಕೆ ಅಂಬುವತ್ ಅಗ್ರಹಣಾತ್ತು ನ ತಥಾತ್ವಂ ಓಂ. ಸುಮ್ಮನೆ ಹೇಳಿದ್ರೆ ಏನರ್ಥ? ಅಂಬುವತ್ ಅಂಬುವಿನಂತೆ, ನೀರಿನಂತೆ, ಅಗ್ರಹಣಾತ್ ಗ್ರಹಿಸಿಲ್ಲವಾದ್ದರಿಂದ ತಥಾತ್ವಂ ಅಷ್ಟಕ್ಕೆ ಕೆಲಸ ಆಗೋದಿಲ್ಲ. ಸೂತ್ರ ಉಳಿದೆಲ್ಲ ಸೇರಿಸ್ಕೋಬೇಕಾದ್ರೆ ಏನು ಅಂದರೆ ಅಂಬು ಅಂದರೆ ನೀರು ಅಂತ ಅರ್ಥ. ಇಲ್ಲಿ ನೀರು ಶಬ್ದ ಸ್ನೇಹ ಅಂತ ಅರ್ಥ. ಸ್ನೇಹ ಅಂದರೆ ಭಕ್ತಿ ಅಂತ ಅರ್ಥ. ಭಕ್ತಿ ಇಲ್ಲದೆ ಹೋಗಿಬಿಟ್ರೆ ಮಾಡಿದ ಕೆಲಸ ಇದ್ರೂ ಕೂಡ ಯೋಗ್ಯತೆ ಇದ್ರೂ ಬರೋದಿಲ್ಲ. ಅವ್ನು ಫಸ್ಟ್ ರ್ಯಾಂಕ್ ಹೋಗಿ ಕೆಲಸ ಸಿಗುತ್ತೋ ಅವನಿಗೆ. ಏನು ಅಪ್ಲಿಕೇಶನ್ ಕೊಡೋದಿಲ್ಲ, ಏನು ಕೂಡ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಕೆಲಸ ಆಗುತ್ತಾ? ಆಗ್ಲಿಕ್ಕೆ ಸಾಧ್ಯ. ಯೋಗ್ಯತೆ ಏನು ಮಾತ್ರಕ್ಕೇನೆ ಏನಿಲ್ಲ, ಅದು ಅನುಷ್ಠಾನದ ಥರದ ಹೋದರೆ ಫಲ ಸಿಗೋದು. ಯೋಗ್ಯತೆ ಇರಬಹುದು, ಅನುಷ್ಠಾನ ಬರಬೇಕು. ಬಿಲ್ಲಿದೆ, ಬಾಣ ಇದೆ, ಎಲ್ಲ ಇದೆ. ಕೂಡಿ ಹೊಡೆಯೋ ಕೆಲಸ ಇದೆ. ಹೊಡೆದು ಕೊಟ್ಟರು ಹೇಳೋದು ಬಿಡಬೇಕಲ್ಲ. ಕೊನೆ ಪಕ್ಷ ನುಂಗಷ್ಟಾರು ಕೆಲಸ ಮಾಡಬೇಕಲ್ಲ. ರೋಗಿ ಆದವು ಎಲ್ಲರೂ ಆಹಾರ ಹೇಗೆ ತಗೊಳಕ್ಕೆ ಸಾಧ್ಯ ಇದೆ? ಅದಕ್ಕೆ ಆಟೋಮೆಟಿಕ್ ಅಲ್ಲ, ಬೇರೆಯವರಿಗೆಲ್ಲ ಮುದ್ರ ಕೊಡೋದು ಕಷ್ಟ. ಇದನ್ನು ಮೀಮಾಂಸಕ ಕರ್ಮ ಅಂತ, ಕರ್ಮ ಮಾಡಿದ ಫಲ ಕೊಡಲೇಬೇಕಲ್ಲ. ಕರ್ಮೇಟ ಹೇಳಿಲ್ಲ ನಾವು. ದೇವರು ಅಲ್ಟಿಮೇಟ್ ಆದ್ದರಿಂದ ದೇವ್ರನ್ನ ಏನು ಮಾಡಬೇಕು? ನಮಗೆ ಅನುಗ್ರಹ ಮಾಡಲೇಬೇಕು. ಅದಕ್ಕೆ ನಾವೇನು ಮಾಡಬೇಕು? ಭಕ್ತಿ ಮಾಡಲೇಬೇಕು. ಭಕ್ತಿ ಮಾಡಲಿಕ್ಕೆ ಜ್ಞಾನ ಇರಲೇಬೇಕು. ಹೌದು. ಅಲ್ಲ, ಮಹಾತ್ಮ ಜ್ಞಾನ ಭಕ್ತಿಪೂರ್ವಕ ಅಲ್ಲ, ಮಹಾತ್ಮ ಜ್ಞಾನಪೂರ್ವಕ ಭಕ್ತಿ ಅಂತ. ಇದು ಅಂಬುವ ಸ್ನೇಹೇನ ಗ್ರಹಣಂ. ಇನ್ನೂ ಜನ ಪ್ರಶ್ನೆ ಮಾಡ್ತಾರೆ. ಈ ಕುಂಭ ನಡೀತಿದೆಯಪ್ಪ, ಕುಂಭಮೇಳ ಗೊತ್ತಾಯ್ತಾ? ಗಂಗಾ ನದಿ ಹರಿತಾ ಇದೆ. ಹರಿತಾನೆ, ಸ್ನಾನ ಮಾಡಲಿ ಬಿಡಲಿ ಹರಿಯುತ್ತೆ. ನಾವ್ಯಾಕೆ ಮಾಡಬೇಕು ಅಂತ ಕೇಳ್ತಾರೆ. ಹಾಗಿದ್ರೆ ಬಡಿಸ್ತಾ ಇರ್ತಾರೆ. ಊಟ ಮಾಡಿದ್ರೆ ನೀ ಯಾಕೆ ಊಟ ಮಾಡ್ತೀವಿ? ಹಾಗಿದ್ರೆ ಬಡಿಸ್ತಾರೆ, ಊಟ ಮಾಡಿ ಗೋರ್ಕತ ಕೂತಿರು ಅಂತ ಹೇಳಿದರೆ ನಾನೇ ಊಟ ಮಾಡಬೇಕು. ಇಲ್ದಲ್ಲಿ ಪ್ರಶ್ನೆ ಕೇಳೋದಿಲ್ಲ, ಬೇರೆ ಮಾತ್ರ ಪ್ರಶ್ನೆ ಕೇಳ್ತಾರೆ. ಹಸಿರು ಅನ್ನ ಇರ್ಬೋದು, ಎಲ್ಲ ಇರ್ಬೋದು, ಬಡಿಸಿರ್ಬೋದು ಕೂಡ. ಊಟ ಮಾಡೋಷ್ಟು ಮಟ್ಟಿಗೆ ಏನಾಗಬೇಕು? ಅವನ ರೋಲ್ ಇದ್ದೇ ಇದೆ. ಆದ್ದರಿಂದ ಯಾರದನ್ನು ಭಕ್ತಿ ಜ್ಞಾನ ಸ್ವರೂಪ ಸರಿ ಇದೆ ಅಂತ ಹೇಳಿಬಿಟ್ಟು ಕೂತ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ಪ್ರಯತ್ನ ಮಾಡಲೇಬೇಕು. ಇದಕ್ಕೆ ಪ್ರಯತ್ನ ಅಂತ ಕರೆಯೋದು. ಪ್ರಯತ್ನ ಅಂದರೆ ಏನು? ಜ್ಞಾನಭಕ್ತಿಗಳ ಸಂಪಾದನೆ ಪ್ರಯತ್ನ. ಅವ್ನು ಓದಿ ಪಾಸ್ ಆಗುವಂತಾರೆ. ಓದ್ಬೇಕು ಫಸ್ಟ್ ಅವನಿಗೆ, ಜ್ಞಾನ ಸಂಪಾದನೆ ಮಾಡಬೇಕು. ಇದರ ಸಾಧ್ಯ ಇಲ್ಲ. ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಜ್ಞಾನ ಕಂಪಲ್ಸರಿ. ಹೇಗೋ ಸಂಸಾರದ ಬಿಡುಗಡೆ ಹೊಂದಲಿಕ್ಕೆ ಜ್ಞಾನ ಕಂಪಲ್ಸರಿ. ಉಳಿದು ಏನು ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಯಾವ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಬರೋದಿಲ್ಲ? ಜ್ಞಾನ ಮಾಡಕ್ಕೆ ಬರೋದಿಲ್ಲ. ಅಂಬುವ ಸ್ನೇಹೇನ ಗ್ರಹಣಂ ಜ್ಞಾನಂ. ಭಕ್ತಿಯಿಂದ ಜ್ಞಾನ ಇರಬೇಕು, ಭಕ್ತಿಯಿಂದ ಇರಬೇಕು. ಭಕ್ತಿಂ ವಿನಾನ ತತ್ ಸಾದೃಶ್ಯಂ ಸಮ್ಯಕ್ ಅಭಿವ್ಯಕ್ಯತೆ. ಭಕ್ತಿ ಮಾಡದೆ ಹೋದರೆ ಪರಮಾತ್ಮನ ಸಾದೃಶ್ಯ ಅಂದ್ರೇನು? ಕಿಂಚಿತ್ ಜ್ಞಾನಾದಿಮತ್ವ ನಮಗಿದೆಯಲ್ಲ, ಅದು ಹೊರಗೆ ಬರೋದಿಲ್ಲ. ಯಮೇ ವೈಷವೃಣುತೆ ತೇನ ಲಭ್ಯ ತೈಶೇಷ ಆತ್ಮಾಭಿರುಣುತೆ ತನುಂ ಸ್ವಾಮಿತಿ ಶ್ರುತಿ. ಪರಮಾತ್ಮ ಅನುಗ್ರಹ ಮಾಡದೆ ಹೋದರೆ ಏನು ಉಪಯೋಗ ಇಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯವೇ. ಸ್ವಭಾವ ಆಟೋಮೆಟಿಕ್ ಅಲ್ಲ. ದೇವ್ರು ಏನು ಮಾಡಬೇಕು? ಅದನ್ನು ಆಕ್ಟಿವೇಟ್ ಮಾಡಲೇಬೇಕು.
ಯಮೇವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನುಂ ಸ್ವಾಮಿತಿ ಶ್ರುತಿ. ತನ್ನ ರೂಪವನ್ನು ತೋರಿಸೋದು ಅನುಗ್ರಹ ಮಾಡೋದು ಯಾರಿಗೆ ಮಾಡ್ತಾನೋ ಅವರಿಗೆ ಮಾತ್ರ, ಆದ್ದರಿಂದ ಬೇರೆ ದಾರಿ ಇಲ್ಲ. ಕೆಲವಿದೆ. ಉದಾಹರಣೆಗೆ ಏನಾಗುತ್ತೆ, ಒಬ್ಬ ರಾಜನ ನೋಡೋಕ್ಕಾಗಲಿಲ್ಲ, ಎಲ್ಲ ಮೆರವಣಿಗೆ ಹೋಗ್ತಾ ಇರ್ತಾನೆ, ನೋಡಿಬಿಟ್ಟು ಅಪ್ಪ ನೋಡಿಬಿಟ್ಟೆ ಬಿಡು, ನಾನು ಇಂಟರ್ವ್ಯೂನೇ ಕೊಟ್ಟಿದ್ದಿಲ್ಲ ಎಂದು ದಿವಸ ಕೂಡ, ಇಲ್ಲಿ ನೋಡಿಬಿಟ್ಟೆ ಚಪ್ಪಾಳೆ ಹಾಕ್ಬಿಡ ನೋಡಿಬಿಟ್ಟೆ ಅಂತ, ಉಪಯೋಗ ಇಲ್ಲ ಅದನ್ನು. ಆ ರೀತಿ ನೋಡಿದರೆ ಉಪಯೋಗ ಇಲ್ಲ, ಒಂದು ಮಾತು. ದೇವ್ರನ್ನ ಆ ರೀತಿ ನೋಡ್ಲಿಕ್ಕೂ ಬರೋದಿಲ್ಲ. ದೇವ್ರನ್ನ ಯಾವ ರೀತಿ ನೋಡಬೇಕು, ಅವ್ನು 1000 ಜನ ಕೂತಿದ್ದಾನೆ, ದರ್ಶನ ಕೊಡ್ತಾನೆ, ಯಾರೇ ಅವ್ರ ಮಾತ್ರ ಬರೋದೇ ಕಾಣಿಸೋದೇ ಇಲ್ಲ. ಪರವಾಗಿಲ್ಲ, ರಾಜನ ನೋಡ್ಬೋದು ನಾವೀಗ, ಅವ್ನು ಕೊನೆಯ ಪಕ್ಷ ನೀವು ಕೆಲಸ ಆಗಲಿ ಬಿಡಲಿ ನೋಡಿದೆ ಅಂತ ನೋಡಿ ಅನ್ಕೋಬಹುದು, ಆದರೆ ದೇವರನ್ನ ಆ ರೀತಿ ನೋಡ್ಲಿಕ್ಕೂ ಆಗೋದಿಲ್ಲ. ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲ ಬೈ ಚಾನ್ಸ್ ನೋಡಿಬಿಟ್ರೆ, ಎಲ್ಲೋ ನೋಡೋಕೆ ಗಿಡಿಗೆಲ್ಲಿ ನೋಡಿಬಿಟ್ರೆ ಹಾಗೆ ನೋಡೋಕೆ ಬರೋದಿಲ್ಲ. ದೇವರನ್ನ ಆತ್ನೇ ಕಾಣಬೇಕೆ ಹೊರತು ಇಲ್ಲದವರು ಸಾಧ್ಯ ಇಲ್ಲ. ಅದನ್ನ ಹೇಳ್ತಾರೆ. ಅವಾಗ ಆತ್ನೇ ಕಾಣಬೇಕು ಅಂದ್ರೆ ಏನು ಮಾಡ್ಬೇಕಾಯ್ತು ನಾವೀಗ? ವ್ಯಕ್ತಿ ಮಾಡಲೇಬೇಕು. ಓಂ ವೃದ್ಧಿರಾಸಭಾಕ್ವಂ ಅಂತರ್ಭಾವಾದ್ ಉಭಯ ಎಲ್ಲೈತ ಉಭಯ ಅಸಾಮಂಜಸ್ಯಾದೇವಂ ಅಲ್ಲಿ ಹೇಳ್ತಾರೆ. ಈಗ ತಸ್ಯ ಚ ಭಕ್ತಿಜ್ಞಾನಾದೇಹ ವೃದ್ಧಿರಾಸಭಾಕ್ವಂ ವಿದ್ಯತೆ ಬ್ರಹ್ಮಾದೀನಾಂ ಉತ್ತಮಾನಾಂ ಸರ್ವೇಷಾಂ ಭಕ್ತತ್ವೇ ಅಂತರ್ಭಾವಾತ್. ಭಕ್ತಿ ಅಂದ್ರೂ ಕೂಡ ಅದರಲ್ಲೂ ತಾರತಮ್ಯ ಇದೆ. ಎಲ್ಲರೂ ಒಂದೇ ರೀತಿ ಭಕ್ತಿ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಏನು ಮಾಡೋಕೆ ನೋಡಿ, ಒಬ್ಬೇ ಮೇಷ್ಟ್ರು, ಒಂದೇ ಪುಸ್ತಕ, ಒಂದೇ ಕ್ಲಾಸು, ಎಲ್ಲ ಒಂದೇ. ಡಿಟೇಷನ್ ಕೊಟ್ಟರು ಕೂಡ ಆ ರೀತಿ ಬರ್ಕೊಡಲ್ಲ. ಅವ್ನು ಹೇಳಿದ್ರು ಕೂಡ ಕೆಲವರು ಏನು ಮಾಡ್ಕೋತಾರೆ, ತಪ್ಪ ಬರ್ಕೊಂಡಿರ್ತಾರೆ. ಅಂದರೆ ಅವ್ರ ಸ್ವರೂಪ ಇಲ್ಲದೆ ಹೋಗಿದ್ರೆ ಸರಿ ಬರಲೇಬೇಕಾಗಿತ್ತು, ಬರೋದಿಲ್ಲ. ಅಥಾತ್ ಆನಂದಸ್ಯ ಮೀಮಾಂಸಾ ಭವತಿ ಇತ್ಯಾರಭ್ಯ ಬ್ರಹ್ಮ ಪರ್ಯಂತೇಶು ಅದಕ್ಕೆ ಉತ್ತರ ಕೊಡ್ತಾರೆ. ಭಕ್ತಿ ಜ್ಞಾನಾದಿ ವೃದ್ಧಿಹ್ರಾಸ ವಾಕ್ವಂ ವಿದ್ಯತೆ. ವೃದ್ಧಿ ಆಗಂದ್ರು ಹೆಚ್ಚೋದು, ಹ್ರಾಸ ಅಂದ್ರೆ ಕಡಿಮೆ ಆಗೋದು. ಬ್ರಹ್ಮಾದೀನಾಂ ಉತ್ತಮಾನಾಂ ಸರ್ವೇಷಾಂ ಭಕ್ತತ್ವೇ ಅಂತರ್ಭಾವಾತ್. ಅವರೆಲ್ಲ ಭಕ್ತರೇ, ಆದರೆ ತಾರತಮ್ಯ ಇದ್ದೇ ಇದೆ. ಏವಂ ಭಕ್ತ್ಯಾದಿ ವಿಶೇಷಾಂಗೀಕಾರಾದೇವ ಈಶ್ವರಸ್ಯ ಬ್ರಹ್ಮಾದೀನ್ ಅನ್ಯಾನ್ ಪ್ರತಿ ಚ ಸಾಮಂಜಸ್ಯಂ ಭವತಿ. ಆದ್ದರಿಂದ ಭಕ್ತಿ ನೋಡಿಕೊಂಡೇ ಭಗವಂತ ಅವ್ರಿಗೆ ಫಲ ಕೊಡೋದ್ರಿಂದ ನಾವು ಭಕ್ತರು, ಅವರು ಭಕ್ತರು, ನಮಗೆ ಯಾಕೆ ಫಲ ಕೊಟ್ಟಿಲ್ಲ ಅಂತ ಕೇಳ ಹಾಗಿಲ್ಲ. ಏನಿದೆ ಇಲ್ಲಿ ತಾರತಮ್ಯ ಇದೆ. ಸಾಧನಶ್ಚೋತ್ತಮತ್ವೇನ ಸಾಧ್ಯಂಚೋತ್ತಮಮಾಪ್ನುಯು ಬ್ರಹ್ಮಾದಯ ಕ್ರಮೇಣ ಇವ ಯಥಾ ಆನಂದ ಶ್ರುತೌ ಶ್ರುತಾಃ ಇತಿ ಚ ಬ್ರಾಹ್ಮೆ. ಸಾಧನಶ್ಚ ಉತ್ತಮತ್ವೇನ ಸಾಧ್ಯಂಚ ಉತ್ತಮಮಾಪ್ನುಯು. ಸಾಧನ ಹೆಚ್ಚೆಚ್ಚು ಮಾಡಿದಷ್ಟು ಕೂಡ ಸಿದ್ಧಿಯಾಗಿ ಬರುತ್ತೆ, ಜಾಸ್ತಿ ಬರುತ್ತೆ. ಇವತ್ತು ಫಾಸ್ಟಾಗಿ ಹೋಗ್ತಾರೆ, ಬೇಗ ಮುಟ್ತಾರೆ. ಎಲ್ಲರೂ ಒಳ್ಳೆ ವೆಹಿಕಲ್ ಯಾಕೆ ತೊಗೊಂಡು ಹೋಗ್ತಾರೆ, ಗೊತ್ತಾಯ್ತಾ? ಹಾಗೆ ಅದೇ ರೀತಿ ಒಳ್ಳೆ ಕ್ವಾಲಿಟಿ ಇದೆ, ಅಡಿಗೆ 1000 ಜನ ಇರ್ಬೋದು, ಅವ್ರು ಹುಡುಕಿ ಅವನ್ನೇ ಕರೀತಾರೆ. ಅದಕ್ಕೆ ಒಳ್ಳೆ ಸಾಧನ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಅರ್ಥದಲ್ಲೂ ಕೂಡ ಸಾಧನಕ್ಕೆ ತಕ್ಕಂತೆ ಫಲ ಕೊಡೋದ್ರಿಂದ ಎಲ್ಲರಲ್ಲೂ ಫಲದಲ್ಲಿ ವ್ಯತ್ಯಾಸ ಕಾಣಕ್ಕೆ ಅದೇ ಕಾರಣ ಅಂತ. ಕುತಃ ಓಂ ದರ್ಶನಾಚ್ಚ ಓಂ. ಅದು ಆನಂದ ಶ್ರುತವು. ಆನಂದ ಶ್ರುತಿ ಅಂದ್ರೇನು? ಆನಂದ ತಾರತಮ್ಯ ಶ್ರುತಿ ಅಂತ ಹೇಳಿ ತೈತ್ತಿರೀಯದಲ್ಲಿ ಬರುತ್ತೆ. ಯಾರ್ಯಾರು ಎಷ್ಟೆಷ್ಟು ಆನಂದ ಫಿಕ್ಸ್ ಆಗಿಬಿಟ್ಟಿದೆ. ಪೇ ಸ್ಕೇಲ್ ಅನೌನ್ಸ್ ಮಾಡ್ತಾರಲ್ಲ, ಹಾಗೆ ಇವರು ಬಂದಿದ್ದು ಅನೌನ್ಸ್ ಮಾಡಿದ್ದಾರೆ. ಯಥಾ ಭಕ್ತಿ ವಿಶೇಷೋತ್ರ ಅಥಾತಃ ಆನಂದಸ್ಯ ಮೀಮಾಂಸಾ ಭವತಿ ಇತ್ಯಾರಭ್ಯ ಬ್ರಹ್ಮ ಪರ್ಯಂತೇಷು ಸುಖೇ ವಿಶೇಷ ದರ್ಶನಂ. ವಿಶೇಷವನ್ನು ಹೇಳೇ ಇದ್ದಾರೆ. ಚಶಬ್ದ ಸ್ಮೃತಿ. ಒಬ್ಬ ಜೂನಿಯರ್ ಕ್ಲರ್ಕ್ ಇರ್ತಾನೆ, ಗೊತ್ತಾಯ್ತಾ? ಅವನ ಒಬ್ಬ IAS ರಿಟೈರ್ ಆಗಿರ್ತಾನೆ. ಅವನ ಪೆನ್ಷನ್ನಿನ ಅರ್ಧ ಕಾಲು ಭಾಗ ಕೂಡ ಬಂದಿರೋದಿಲ್ಲ, ಅಷ್ಟು ಮೇಲೆ ಪೆನ್ಷನ್ ಬರುತ್ತೆ. ಅದಕ್ಕೆ ಸಿಟ್ಟು ಬರುತ್ತೆ ಅವನಿಗೆ. ಮನೆಗೆ ಕೂತ್ಕೊಂಡು ಅಷ್ಟು ಕೊಡ್ತೀರಿ, ಅವನಿಗೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಅವೆಲ್ಲ ಉಪಯೋಗ ಇಲ್ಲ. ಅದು ಬಂದು ಓದಿನಿಂದ ಶುರುವಾಯಿತು. ಓದು ತಕ್ಕಂತೆ ಕೆಲಸ, ತಕ್ಕಂತೆ ಸಂಬಳ, ತಕ್ಕಂತೆ ಮುಂದಿನ ಫಲಗಳು. ಚಶಬ್ದಾ ಸ್ಮೃತಿ ಅಥಾತ್ ಆನಂದಸ್ಯ ಮೀಮಾಂಸಾ. ಅದರಿಂದ ಏನು ತಿಳ್ಕೊಂಡಾಗಾಯಿತು? ಭಕ್ತಿ ಮಾಡಿದರೆ ಸಾಧು ಹೆಚ್ಚೆಚ್ಚು ಮಾಡಬೇಕು, ಜ್ಞಾನ ಇದ್ದರೆ ಸಾಧು ಹೆಚ್ಚೆಚ್ಚು ಜ್ಞಾನ ಸಂಪಾದನೆ ಮಾಡಬೇಕು. ಭಕ್ತಿಗೂ ಜ್ಞಾನಕ್ಕೂ ಏನಿದೆ? ಡೈರೆಕ್ಟ್ ಪ್ರಪೋರ್ಷನ್ ಇದೆ. ಜ್ಞಾನ ವೃದ್ಧಿ ಆಗ್ತಾ ಹೋದಂತೆ ಭಕ್ತಿ ಏನಾಗುತ್ತೆ? ಬರೀ ಬಡಿಸೇ ಇಲ್ಲ, ಗುಂಡ್ರೆ ಏನು ತಿನ್ಬೇಕು, ಅನ್ನನೇ ಇಲ್ಲ ಅದರೊಳಗೆ. ನಿಧಾನ ತಿಂದರೂ ಅಷ್ಟೇನೆ. ಹಾಗೆ ಅದಕ್ಕೆ ಅನ್ನ ಇಲ್ಲದೆ ಹೋದರೆ ಹಾಗೆ ಪುಕ್ತಿ ಇಲ್ವೋ, ಜ್ಞಾನ ಇಲ್ಲದೆ ಹೋದರೆ ಭಕ್ತಿ ಇಲ್ಲ. ಅನ್ನ ಅಂಬೋದು ಹೊಟ್ಟೆಗೆ, ಜ್ಞಾನ ಅಂಬೋದು ತಲೆಗಾದ್ರಿಂದ ಆ ತಲೆಗೆ ಭಕ್ತಿ ಬರ್ಬೇಕಾದ್ರೆ ಏನಾಗಬೇಕು? ಯಾವಾಗಲೂ ಜ್ಞಾನವೃದ್ಧಿ ಆಗ್ತಾನೆ ಇರಬೇಕು. ಅದೇ ಎಲ್ಲಿದೆ ತಾರತಮ್ಯ? ಸ್ವರೂಪದಲ್ಲೇ ಇದೆ. ಚಶಬ್ದ ಸ್ಮೃತಿ. ಹೌದು, ಅದೇ ತಾರತಮ್ಯ ಹೇಳೋದಕ್ಕೆ ಹೊರಟಿರೋದಲ್ಲ. ಯಥಾ ಭಕ್ತಿ ವಿಶೇಷೋತ್ರ ದೃಶ್ಯತೆ ಪುರುಷೋತ್ತಮೆ ತಥಾ ಮುಕ್ತಿ ವಿಶೇಷೋಪಿ ಜ್ಞಾನಿನಾಂ ಲಿಂಗಭೇದನೆ. ಭಕ್ತಿ ವಿಶೇಷದಿಂದಾಗಿ
ಭಕ್ತಿ ವಿಶೇಷ ಇಲ್ಲಿ ಹೇಗಾಗಿರುತ್ತೋ ಮುಕ್ತಿ ವಿಶೇಷ ಹಾಗಾಗಿರುತ್ತೆ. ಭಕ್ತಿಗೆ ತಕ್ಕಂತೆ ಮುಕ್ತಿ ಕೊಡೋದ್ರಿಂದ ನಾವು ಭಕ್ತಿ ಅದಕ್ಕೆ ಹೇಳ್ತಾರೆ, ಇನ್ನೂ ಭಕ್ತಿ ಮಾಡೋದು ಬಾಕಿ ಇದ್ದರೆ ಮುಕ್ತಿ ಕೊಟ್ಟರು ಬೇಡ ಅಂತಾರೆ. ಅಲ್ಲಿ ಸಾಧನೆ ಮಾಡೋಕ್ಕೆ ಬರೋದಿಲ್ಲ, ಇಲ್ಲೇ ಮಾಡಬೇಕಾದ್ರಿಂದ ಇಲ್ಲ ಸಾಧನೆ ಮಾಡ್ಕೊಂಡೇ ಬರ್ತೀನಿ ಅಂತ ಹೇಳ್ತಾರೆ. ಸೃಷ್ಟಿ ಸಂಹಾರ ಕರ್ತೃತ್ವಮೇ ವಾಸ್ಯನ ಪಾಲಕತ್ವ ಸ್ವತಃ ಸಿದ್ಧೇರಿತ್ಯತಃ. ಮತ್ತೊಂದು ಪ್ರಶ್ನೆ ಹಾಕ್ಕೊಂಡ್ರು. ದೇವರು ಸೃಷ್ಟಿಕರ್ತ ಒಪ್ಪೋಣ, ಸಂಹಾರಕರ್ತ ಒಪ್ಪೋಣ, ಪಾಲಕ ಅಂತ ಯಾಕೆ ಹೇಳ್ತೀರಿ? ಯಾಕೆ? ಅದು ಆಟೋಮೆಟಿಕ್, ಸೃಷ್ಟಿ ಆದಮೇಲೆ ಇರಲೇಬೇಕು, ಇದ್ಮೇಲೆ ಹೋಗಲೇಬೇಕು. ಆದ್ದರಿಂದ ಏನು ಬೇಡ, ಪಾಲಕತ್ವ ಒಪ್ಪೋದಿಲ್ಲ. ಎಲ್ಲಿ ಕೊಟ್ಟವನಿಗೆ ವಾಪಸ್ ಹೊಟ್ಬಿಟ್ಟ, ಜನ್ಮಾದ್ಯಶ ಅಲ್ಲಿವರೆಗೆ ಹೋದ. ಜನ್ಮಾದಿಗಳು ಎಲ್ಲ ಒಪ್ಪಬೇಡಿ ದೇವ್ರ ಬಗ್ಗೆ, ಎರಡು ಪಾಲಕರು ಯಾರೋ ಮಾಡ್ತಾರೆ. ಅವನೇನು ಮಾಡೋದು? ದೇವರೇ ಮಗುನ ಕೊಟ್ಬಿಡಪ್ಪ ನಾವು ನೋಡ್ಕೊತೀವಿ ಅಂತ ಹೇಳೋಕ್ಕಾಗತ್ತಾ? ಯಾರು ಮಾಡ್ಬೇಕೀಗ? ದೇವರೇ ಕೊಡೋದು. ಪ್ರಕೃತೈತಾವತ್ತೊಮ್ಮೆ ಪ್ರತಿಷೇಧತಿ ತಥೋ ಬ್ರವೀತಿ ಚ ಭೂಯಃ ಓಂ ಉಕ್ತಂ ಸೃಷ್ಟಿ ಸಂಹಾರ ಕರ್ತೃತ್ವ ಮಾತ್ರ ಪ್ರತಿಷಿಧ್ಯ ತಥೋ ಅಧಿಕಂ ಬ್ರವೀತಿ ನೈತಾವತೇನ ಪರೋ. ಆಮೇಲೆ ಅನ್ಯತೆ ಅಸ್ತಿ ಮುಕ್ಷಾ ಸ ದ್ಯಾವಾ ಪೃಥಿವೀ ಬಿಭರ್ತಿ ಇತಿ ಚ ಶಬ್ದ ಸ್ಮೃತಿಶ್ಚ. ಪರಮಾತ್ಮ ಸೃಷ್ಟಿ ಮಾಡೋದಷ್ಟೇ ಅಲ್ಲ, ಲಯ ಮಾಡೋದಷ್ಟೇ ಅಲ್ಲ, ಸ್ಥಿತಿಯನ್ನು ಮಾಡ್ತಾನೆ ಅಂಥೇಳಿ ಸ್ಪಷ್ಟ ಪ್ರಮಾಣ ಇದೆ. ಆದ್ದರಿಂದ ನಾವು ಅದನ್ನೂ ಒಪ್ಪಬೇಕು ಅಂತ ಹೇಳ್ತಾರೆ. ಸೃಷ್ಟಿಂಚ ಪಾಲನಂಚೈವ ಸಂಹಾರಂ ನಿಯಮಂ ತಥಾ ಏಕ ಏವ ಕರೋತಿ ಈಶಃ ಸರ್ವಸ್ಯ ಜಗತೋ ಹರಿಃ ಇತಿ ಬ್ರಹ್ಮಾಂಡೇ. ಸೃಷ್ಟಿ ಪಾಲನೆ ಅಷ್ಟೇ ಅಲ್ಲ, ಇನ್ನು ಮುಂದೆ ಏನೇನು ಕೇಳ್ತೀಯಲ್ಲ ಎಲ್ಲ ದೇವರೇ ಮಾಡೋದೇ ಹೊರತು ಯಾವ ಸ್ಟೇಜಲ್ಲೂ ಕೂಡ ಉಳಿದು ಏನನ್ನು ಮಾಡೋ ಶಕ್ತಿನೂ ಬೇರೆಯವರಿಗಿಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾವೆ ನಾವು ಒಳಗೆ, ಅಲ್ರಿ ನಾವು ಸೃಷ್ಟಿ ಒಬ್ಬರಿಗೆ ಭಾರಿ ಹೆವಿ ಆಗಿಬಿಡತ್ತೆ. ಸೃಷ್ಟಿ ಪಾಲನೆ ಭಕ್ತಿ ಡಿಸ್ಟ್ರಿಬ್ಯೂಟ್ ಆಗಬೇಕಲ್ಲೇ, ಅದು ಸೃಷ್ಟಿಕರ್ತ ಒಬ್ಬ, ದೇಹಕರ್ತ ಒಬ್ಬ, ಸ್ಥಿತಿಕರ್ತ ಮಾಡಿಕೊಂಡ್ರೆ ಆರಾಮಾಗಿರು. ಲೋಕದಲ್ಲಿ ಕಾಣುತ್ತಾರೆ, ಒಬ್ಬನೇ ಮಾಡಿದ್ದು ಎಲ್ಲ ಕೆಲಸ ನೋಡಿದ್ದೀರಾ? ಮೇಸನ್ನು ಅವನೇ, ಪ್ಲಂಬರು ಅವನೇ, ಎಲೆಕ್ಟ್ರಿಷಿಯನ್ ಮಾಡಿ ನೋಡಿದ್ದೀರಾ? ಇಲ್ಲ. ಏನಾಗಿರ್ತಾರೆ? ಬೇರೆ ಬೇರೆ. ಆದ್ದರಿಂದನೇ ಸೃಷ್ಟಿ ಒಬ್ಬ ಕರ್ತೃ ಇಲ್ಲ, ತುಂಬ ಜನ ಇದ್ದಾರೆ ಅಂತ ಯಾಕೆ ಹೇಳಬಾರ್ದು ಅಂದರೆ ಕರೆಕ್ಟು. ಇಲ್ಲಿ ಯಾಕೆ ಆಗಿಲ್ಲ ಅಂದರೆ ಇವರು ಅಸಮರ್ಥರು, ಅಸ್ವತಂತ್ರರು ಹಾಗಿದ್ದಾರೆ. ದೇವರು ಹಾಗಲ್ಲ. ಯಾರಾತ? ಅದೆಲ್ಲ ಗೊತ್ತಿದೆ ಆತನಿಗೆ. ಮೇಸ್ತ್ರಿಗೆಲ್ಲ ಕೆಲಸ ಕೊಡೋದೇ ಗೊತ್ತಿರಲ್ಲ. ಹಾಗಿದ್ರೆ ಅದು ಮಾಡದೇ ಇರಬಹುದು, ಗೊತ್ತಿದೆ. ದೇವ್ರು ಮಾಡ್ತಾನೆ, ಗೊತ್ತೂ ಇದೆ. ಎರಡೆರಡು. ಅದಕ್ಕೆ ದೇವರು ಅನ್ನೋ ಪದನ ಬಿಡ್ಲಕ್ಕೆ ಹೋಗಬಾರ್ದು. ದೇವರು ಅಂತ ಹೇಳಿದ ತಕ್ಷಣ ಅಲ್ಲಿ ಆಯಾಸ ಆಗುತ್ತೆ ಅನ್ನೋ ಪದ ಹೊರಟೋಯ್ತಲ್ಲಿ. ದೇವ ಶಬ್ದಕ್ಕೆ ಅರ್ಥ ಏನಿದೆ? ಕ್ರೀಡೆ ಅಂತಾನೆ. ಏನೇ ಮಾಡಿದ್ರು ದೇವ್ರ ಅರ್ಥ ಏನದಕ್ಕೆ ಅರ್ಥ? ಲೀಲೆ ಅಷ್ಟೇ, ಬೇರೆ ಏನು ಕಾರಣ ಕೊಡಬಾರ್ದು. ಪರಮಾತ್ಮ ಪರೋಕ್ಷಂಚ ತತ್ಪ್ರಸಾದ. ಇದೇ ನೀವು ಬೆಸ್ಟ್ ಎಕ್ಸಾಂಪಲ್. ಸುಮ್ಮನೆ ಭಾಗವತ ಕೇಳ್ತಿರ್ತೀರಿ, ಸುಮ್ಮನೆ ಹಾಗೆ ಯಾರೇ ಅನುವಾದ ಮಾಡಿದ್ರು ಕೂಡ ಕೃಷ್ಣ ಒಂದು ಸರ್ತಿ ಕೂಡ ಏನು ಮಾಡಿದೆ ಅಂತ ಬರೆಯಲ್ಲಲ್ಲಿ ಯೋಚನೆ ಮಾಡ್ತಾ ಕೂತ ಅಂತ ಬರೋದೇ ಇರ್ತದೆ. ಇಡೀ ಭಾಗವತ ಯಾರೇ ಟ್ರಾನ್ಸ್ಲೇಟ್ ಮಾಡಿದ್ರು ಕೂಡ ಇಲ್ಲದ್ರೆ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಅದು ವಿಶೇಷ. ಕೃಷ್ಣ ಏನಿದ್ರು ನಗನಗ್ತಾ ಮಾತಾಡ್ತಾನೆ ಹೊರತು ಯಾವ ಕಾಲ ಏನೋ ಮಾಡ್ಕೊಂಡ್ಬಿಟ್ಟಲ್ಲಪ್ಪ. ಕೃಷ್ಣ ಯೋಚನೆ ಮಾಡ್ತಾ ಕೊಡೋದಾಗಿದ್ದರೆ ಗೀತೋಪದೇಶಕಾರ ಭಾರಿ ಯೋಚನೆ ಮಾಡಬೇಕಾಗಿದೆ. ಯುದ್ಧಕ್ಕೆ ಬಂದಿದ್ದು ಯುದ್ಧ ಮಾಡೋದಿಲ್ಲ ಅಂತೀಯಲ್ಲ, ನಿನ್ನಗತಿಯಲ್ಲ ನನ್ನ ಗತಿ ಏನಾಗಬೇಕು ಅಂತ ಕೇಳಬೇಕಾಗಿದೆ. ನಕ್ಕು ಬಿಡ್ತಾರೆ, ಪ್ರಹಸನ್ನೇವ ಭಾರತ. ಇಷ್ಟೇ ನಾ ಮಾಡಿಸ್ತೀನಿ ಬಿಡು, ಏನು ಯೋಚನೆ ಮಾಡ್ತೀಯ? ಇದು ದೇವರ ವೈಶಿಷ್ಟ್ಯ. ಆ ಕಾನ್ಸೆಪ್ಟಲ್ಲೇ ದೇವರು ನೋಡ್ಬೇಕು ಯಾವಾಗ. ಹಾಲು ಅಂತ ನೋಡಿದ ತಕ್ಷಣ ಏನು ಕಾಣ್ಬೇಕು ನಮಗೆ? ಬಿಳಿ ಬಣ್ಣ ಕಾಣಬೇಕು. ಕಪ್ಪಾಲು ಅಂತ ತಲೆ ಬಂತಂದ್ರೆ ತಲೆ ಕೆಟ್ಟೋಗಿದೆ ಅಂತ ಬಿಳಿ ಬಣ್ಣ. ಅದಿಲ್ಲದ ಹಾಲನ್ನು ಹೇಗೆ ಇಮ್ಯಾಜಿನ್ ಮಾಡಕ್ಕೆ ಬರೋದಿಲ್ವೋ, ದೇವರು ಶುದ್ಧ, ಸರ್ವತಂತ್ರ ಸ್ವತಂತ್ರ, ಅಲ್ಲಿ ಗಟ್ಟಿಯಾಗಿ ಕೂತು ಬಿಡೋದು ತಲೆಯೊಳಗೆ. ಅದಕ್ಕೆ ಇಷ್ಟೆಲ್ಲ ಹೇಳಿದಾಗ ಕಾಣುತ್ತೆ ನಮಗೆ. ಬಟ್ ಅರ್ಥ ಮಾಡ್ಕೋಬೇಕಾದ್ರೆ ಇವೆಲ್ಲ ಬೇಕು ಅಂತಲೇ ಹೇಳ್ತಾರೆ. ನಿರ್ದೋಷ. ಹಾಲಿನಲ್ಲಿ ಕಪ್ಪು ಸ್ವಲ್ಪ ಇರುತ್ತಾ? ಇಲ್ಲ. ಬೇರೆ ಕಡೆ ಏನು ನ್ಯಾಯ ಇದೆ? ಸ್ವಲ್ಪ ಏನೋ ಇರುತ್ತೆ ಅದ್ರಲ್ಲಿ. ಆದರೆ ದೇವ್ರು ಇಟ್ಟಿದ್ದಾನೆ. ಹಾಲ ಚೂರು ಕಪ್ಪಿಲ್ಲದಂತೆ ನೋಡ್ತಾನೆ. ನಮ್ಮ ಪ್ರಶ್ನೆಗೆ ಉತ್ತರ ಅದು ಹೇಳಿದ್ರೆ ಸುಖ ಇದ್ದಲ್ಲಿ ದುಃಖ ಇರಬೇಕು ಅಂತಾರಲ್ಲ, ಎಲ್ಲಿದೆ ಹಾಗಿದ್ರೆ? ಇಲ್ಲ. ಅವ್ಯಕ್ತಮೇವ ತದವ್ಯಕ್ತಮಾಹಿ. ಈ ಪ್ರಶ್ನೆ ಬಂತು. ಓ ಪರಮಾತ್ಮ ಪರೋಕ್ಷಂಚ ತತ್ಪ್ರಸಾದಾದೇವನ ಜೀವಶಕ್ತಿಯ ಇತಿ ವಕ್ತು ಮುಚ್ಚತೆ. ಆಯ್ತು ಬಿಡಿ, ದೇವರು ನೋಡಿದ್ರಾಗುತ್ತೆ ಅಂತ ಹೇಳಿದಿರಿಲ್ಲೋ, ಅದು ನೋಡೇ ಹಾಕ್ಬಿಡ್ತೀವಿ ಬಿಡಿ ಅಂತ ಕೇಳಿದರೆ ಅಲ್ಲ, ಸಾಧ್ಯ ಇಲ್ಲ. ಓಂ ತದವ್ಯಕ್ತಮಾಹಿ. ಓಂ ದೇವರು ಯಾರಾತ? ಅವ್ಯಕ್ತ, ಸ್ವರೂಪತ ಅವ್ಯಕ್ತರಾದ್ರಿಂದ ಏನು ಮಾಡಿದರೂ ಕೂಡ ದೇವರು ನೋಡೋಕ್ಕೆ ಸಾಧ್ಯ ಇಲ್ಲ. ಅವನಾಗಿ ತೋರಿಸೋವರಿಗೆ ಕೂಡ ಏನಿಲ್ಲ, ಸಾಧ್ಯನೇ ಇಲ್ಲ. ಅವ್ಯಕ್ತಮೇವ ತದ್ಬ್ರಹ್ಮ ಸ್ವತಃ. ಸ್ವರೂಪತಃ ಆಗಿರೋದ್ರಿಂದ ಬೈ ಚಾನ್ಸ್ ನೋಡೋ ಯೋಚನೆ ಮಾಡಲಿಕ್ಕೆ ಹೋಗೋಣ ಅಂತ ಹೇಳ್ಬಿಡ್ತಾರೆ. ತುಂಬ ಡೀಟೇಲ್ಸ್ ಇದೆ ಅದ್ರ ಬಗ್ಗೆ, ನಾಳೆ. ಇದು ಅರ್ಥ ಗೀತ ಅರ್ಥ ಆಗುತ್ತೆ. ಅವ್ಯಕ್ತವಾದ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ. ತಕ್ಷಣ ದೇವರು